ಕನ್ನಡಿಗ ಕರುಣ್ ನಾಯರ್ ಕ್ರಿಕೆಟ್ ಕರಿಯರ್ ಮುಗಿತಾ ಮುಂದಿನ ಟೆಸ್ಟ್ ಮ್ಯಾಚ್ಗಳಿಗೆ ಅವರಿಗೆ ಅವಕಾಶ ಸಿಗುತ್ತಾ? ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದರೆ ಆ ರೀತಿಯಾದಂಥ ಅವಕಾಶಗಳು ಸಿಗ್ತಾ ಇಲ್ಲ. ಹಾಗಾದರೆ 5ನೇ ಟೆಸ್ಟ್ ಮ್ಯಾಚಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಮ್ 11 ತಂಡದ ಆಟಗಾರರು ಯಾರಿರ್ತಾರೆ? ಯಾರನ್ನು ಆಡಿಸಿದ್ರೆ ಒಳ್ಳೆಯದು, ಯಾರನ್ನು ತೆಗೆದ್ರೆ ಒಳ್ಳೆಯದು, ಯಾರು ಪ್ರಾಬಬ್ಲಿ ಫೇಸರ್ ಬೌಲರ್ಗಳಿದ್ದರೆ ಒಳ್ಳೆಯದು, ಯಾರು ದಿ ಬೆಸ್ಟ್ ಬ್ಯಾಟ್ಸ್ಮನ್ಗಳಿದ್ದಾರೆ, ಇದರಲ್ಲಿ ಬದಲಾವಣೆಗಳು ಇನ್ಯಾವುದಾದ್ರೂ ಮಾಡಲಿಕ್ಕೆ ಅವಕಾಶ ಇದೆಯಾ? ಮತ್ತು ರಿಷಬ್ ಪಂತ್ ಬದಲಾಗಿ ಯಾರು ತಂಡದ ಸದಸ್ಯರಾಗಿ ವಿಕೆಟ್ ಕೀಪರ್ ಆಗಿ ಬರಲಿದ್ದಾರೆ? ಈ ಕುರಿತಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮೊದಲನೇದಾಗಿ ತುಂಬ ಫೋಕಸ್ಡ್ ಆಗಿ ಈ ಹಿಂದೆನೂ ಕೂಡ 2 ವಿಡಿಯೋದಲ್ಲಿ ನಾನು ಮಾತಾಡಿದ್ದೆ. ಕರುಣ್ ನಾಯರ್ಗೆ ಅವಕಾಶ ಸಿಗೋದು ಕಡಿಮೆ ಅನ್ನೋ ರೀತಿಯಾದಂಥ ಅರ್ಥದಲ್ಲಿ ಸಿಕ್ಕಂಥ ಅವಕಾಶವನ್ನು, ಯಾಕಂದರೆ ಅದ್ಭುತವಾದಂಥ ಅವಕಾಶ ಇದು. 3 ಟೆಸ್ಟ್ ಮ್ಯಾಚ್ಗಳಲ್ಲಿ 6 ಇನ್ನಿಂಗ್ಸ್ಗಳಲ್ಲಿ ಒಂದೇ ಒಂದು 50 ರನ್ನನ್ನು ಕೂಡ ಕರುಣ್ ನಾಯರ್ ಮಾಡಲಿಲ್ಲ. ಹಾಗಂತೇಳಿ ತುಂಬ ಕಳಪೆ ಆಟ ಆಡಿದ್ರ ಅಂದರೆ ಇಲ್ಲ, ಕಳಪೆ ಆದಂಥ ಆಟ ಆಡಿಲ್ಲ. ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್ ಅನ್ನೋದನ್ನು ತೋರಿಸಿದ್ದಾರೆ. ಆದರೆ ಅವರ ಎಕ್ಸ್ಪೀರಿಯನ್ಸನ್ನು ನೋಡ್ತಾ ಹೋದರೆ, ಈ ಹಿಂದಿನ ಆಟ ನೋಡ್ತಾ ಹೋದರೆ ನಿಮಗೆ ರಣಜಿಯಲ್ಲಿ ಆಡಿದಂಥ ರೀತಿ ಇರ್ಬೋದು, ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡಿದಂಥ ರೀತಿ ಇದೆಯಲ್ಲ, ಇದಕ್ಕೆ ನಿಮಗೆ ಕ್ರಿಕೆಟ್ ದೇವರು ಅಂತಲೇ ಅನಿಸ್ಕೊಳ್ಳುವಂಥ ಸಚಿನ್ ತೆಂಡೂಲ್ಕರ್ ಕೂಡ ನಿಜವಾಗ್ಲೂ ಇವರಿಗೆ ಒಂದು ಅವಕಾಶ ಸಿಗಬೇಕು. ಮತ್ತು ಅಂತಾರಾಷ್ಟ್ರೀಯ ಆಟಗಳಲ್ಲಿ ಕ್ರಿಕೆಟ್ ಆಟದಲ್ಲಿ ಅವರಿಗೆ ಅವಕಾಶ ಸಿಗಬೇಕು ಅಂತಲೂ ಕೂಡ ಅವರು ತಮ್ಮ ಅಭಿಪ್ರಾಯವನ್ನು ಹೇಳ್ಕೊಂಡ್ರು. ಆ ರೀತಿಯಾದಂಥ ಅದ್ಭುತ ಆಟ, ಒಂದಲ್ಲ ಎರಡಲ್ಲ 8ಕ್ಕೂ ಹೆಚ್ಚು ಶತಕಗಳನ್ನು ಬಾರಿಸಿದ್ರು, ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿದ್ದರು. ಆ ಕಾರಣಕ್ಕಾಗಿ IPLನಲ್ಲಿ ಅವಕಾಶ ಸಿಕ್ತು. ಆದರೆ IPLನಲ್ಲೂ ಕೂಡ ಒಳ್ಳೆಯ ಅವಕಾಶವನ್ನು ಅವರು ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಮೊದಲ ಮ್ಯಾಚ್ ಮತ್ತು ಕೊನೆಯ ಮ್ಯಾಚಲ್ಲಿ ಆಡಿದ ಒಳ್ಳೆಯ ಆಟವನ್ನು ಬಿಟ್ಟರೆ ಇನ್ನುಳಿದಂಥ ಆಟಗಳಲ್ಲಿ ಏನಂತ ಒಳ್ಳೆ ಇನ್ನಿಂಗ್ಸ್ ಬರಲಿಲ್ಲ ಅವರಿಂದ, ಒಳ್ಳೆಯ ರನ್ಸ್ ಗಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೋಗಲಿ, ಅದು IPL ಮ್ಯಾಚ್ ಆಗುತ್ತೆ, ಅಂತಾರಾಷ್ಟ್ರೀಯ ಮ್ಯಾಚ್, ಅದರಲ್ಲೂ ಕೂಡ ಇಂಗ್ಲೆಂಡ್ ವಿರುದ್ಧ, ಅದು ಇಂಗ್ಲೆಂಡ್ನಲ್ಲಿ ಆಡುವ ಅವಕಾಶವನ್ನು ಕರುಣ್ ನಾಯರ್ ಅವಕಾಶ ಸಿಕ್ತು. ಮೊದಲ ಮ್ಯಾಚಲ್ಲಿ ಅವರು 4 ಡೌನಲ್ಲಿ ಆಡಿದ್ರು. ಇಲ್ಲ, ಅವರಿಗೆ ಪ್ಲೇಸ್ ಚೇಂಜ್ ಮಾಡಬೇಕು ಅಂಥೇಳಿ ಫಸ್ಟ್ ಡೌನ್ಗೂ ಕೂಡ ಆಡುವಂಥ ಅವಕಾಶವನ್ನು ಮಾಡಿಕೊಟ್ರು. ಬಟ್ ಏನಾಯಿತು, 6 ಇನ್ನಿಂಗ್ಸ್ಗಳಲ್ಲಿ ಒಂದು 50 ಬರಲಿಲ್ಲ. ಆದರೆ ನಿಮಗೆ ಹಾಗಂತೇಳಿ ತುಂಬ ಕಳಪೆ ಆಡಿದೆ ಅಂದರೆ ಇಲ್ಲ, ತುಂಬ ಚೆನ್ನಾಗೂ ಕೂಡ ಆಡಲಿಲ್ಲ, ಹಾಗಂತೇಳಿ ಕಳಪೆನೂ ಕೂಡ ಆಡಲಿಲ್ಲ. ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್ ಅಂತಂದರು. ನಿಮಗೆ ತ್ರಿವಿಕ್ರಮ ಅಂಥೇಳಿ ಹೆಸರುವಾಸಿ ಆಗಿದ್ದಂಥ ಕರುಣ್ ನಾಯರ್, ಯಾಕಂದರೆ 303 ರನ್ನನ್ನು ಗಳಿಸಿದಂಥ ಕರುಣ್ ನಾಯರ್, 3 ಸೆಂಚುರಿ ಬಾರಿಸಿದಂಥ ಕರುಣ್ ನಾಯರ್, ಅವ್ರಿಗಿರುವಂಥ ಎಕ್ಸ್ಪೀರಿಯನ್ಸಿನಲ್ಲಿ 6 ಇನ್ನಿಂಗ್ಸ್ಗಳಲ್ಲಿ ಒಳ್ಳೆ ಬ್ಯಾಟಿಂಗ್ ಬಂದಿದ್ರೆ, ಕನಿಷ್ಠ ಒಂದು 50 ಬಂದಿದ್ರೆ, ಅಥವಾ ಕನಿಷ್ಠ ಒಂದು 2 50 ಬಂದಿದ್ರೆ, ಇಲ್ಲ ಒಂದು 100 ಆದರೂ ಬಂದಿದ್ರೆ ಅವರು ಈಗ ಪರಿಸ್ಥಿತಿನೇ ಬೇರೆ ಆಗಿರ್ತಿತ್ತು, ಇನ್ನೂ ಚೆನ್ನಾಗಿ ಆಟ ಆಡ್ತಾಯಿದ್ರು. ಬಟ್ ಪರಿಸ್ಥಿತಿ ಹೇಗಿದೆ ಅಂದರೆ 4ನೇ ಮ್ಯಾಚ್ಗೆ ಅವರಿಗೆ ಅವಕಾಶ ಸಿಗಲಿಲ್ಲ. ಸಾಯಿ ಸುದರ್ಶನ್ಗೆ ಅವಕಾಶ ಸಿಕ್ತು. ಸಾಯಿ ಸುದರ್ಶನ್ ಮೊದಲ ಇನ್ನಿಂಗ್ಸಲ್ಲೇ ತಮ್ಮ ಡೆಬ್ಯೂಟ್ 50 ರನ್ಸನ್ನು ಕೂಡ ಅರ್ಧಶತಕವನ್ನು ಗಳಿಸಿದರು. ಆದರೆ ವಿಪರ್ಯಾಸ ಅಂದರೆ 2ನೇ ಇನ್ನಿಂಗ್ಸ್ಗಳೇ ತುಂಬ ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಗಿತ್ತು. ಆದರೆ ಅಲ್ಲಿ ಡಕೌಟ್ಗೆ, ಗೋಲ್ಡ್ ಡಕ್ಗೆ ಔಟ್ ಆಗಬೇಕಾದಂಥ ಪರಿಸ್ಥಿತಿ ಬಂತು. ಸೊ ಈ ಹಿನ್ನೆಲೆಯಲ್ಲಿ 5ನೇ ಟೆಸ್ಟ್ ಮ್ಯಾಚಲ್ಲಿ ಕರುಣ್ ನಾಯರ್ಗೆ ಏನಾದರೂ ಅವಕಾಶ ಸಿಗುತ್ತಾ ಅನ್ನುವಂಥ ಒಂದು ಸಣ್ಣ ಆಸೆ ಇದೆ. ಆದರೆ ಆ ಆಸೆಗೆ ನಿಜವಾಗ್ಲೂ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದರೆ ಅವರಿಗೆ ಅವಕಾಶ ಸಿಗೋದಿಲ್ಲ. ಯಾಕಂದರೆ ನಿಮಗೆ ಸಾಯಿ ಸುದರ್ಶನ್ ಸಿಕ್ಕಂಥ 2ನೇ ಅವಕಾಶದಲ್ಲಿ ಅದ್ಭುತವಾದಂಥ ಆಟ ಆಡಿದ್ದಾರೆ. ಹೌದು, ಅವರು ಕೂಡ ಮೊದಲ ಮ್ಯಾಚಲ್ಲಿ ಅಂತ ಹೇಳಿಕೊಳ್ಳುವಂಥ ಆಟವನ್ನು ಆಡಿಲ್ಲ. ಅವರು ಕೂಡ ಡಕ್ಕಿಗೆ ಔಟ್ ಆಗಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಮೊದಲ ಮ್ಯಾಚ್ ಅಲ್ಲ, 2ನೇ ಮ್ಯಾಚಲ್ಲಿ ಅಂದರೆ 4ನೇ ಟೆಸ್ಟ್ ಮ್ಯಾಚಲ್ಲಿ ಅವರು ಸಿಕ್ಕಂಥ ಅವಕಾಶವನ್ನು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಂಡಿದ್ದಾರೆ. 5ನೇ ಟೆಸ್ಟ್ ಮ್ಯಾಚಲ್ಲೂ ಕೂಡ ಅವರು ಫಸ್ಟ್ ಡೌನ್ನಲ್ಲಿ ಲೆಫ್ಟ್ ಬ್ಯಾಟ್ಸ್ಮನ್ ಆಗಿ ಸಾಯಿ ಸುದರ್ಶನ್ ಬರುವುದು ಬಹುತೇಕ ಖಚಿತ ಆಗಿದೆ. ಹಾಗಾದರೆ 5 ಮ್ಯಾಚ್ಗಳನ್ನು ಆಡಲಿಕ್ಕೆ ಆಡಬೇಕು ಅಂತ ಬಂದಂತಹ ಇನ್ನು ಮತ್ತೊಬ್ಬ ಬ್ಯಾಟ್ಸ್ಮನ್ ಅಭಿಮನ್ಯು, ನಿಮಗೆ ರಣಜಿಯಲ್ಲಿ ಒಳ್ಳೆ ಬ್ಯಾಟಿಂಗ್ ಆ್ಯಾವ್ರೇಜ್ ಇರುವಂಥ ಬ್ಯಾಟ್ಸ್ಮನ್ ಅಭಿಮನ್ಯು ಯಾಕೆ ಅವಕಾಶ ಸಿಗಲಿಲ್ಲ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಸೊ ಇದರಲ್ಲಿ 5th ಮ್ಯಾಚಲ್ಲಿ ಏನಾದರೂ ಅವಕಾಶ ಸಿಗ್ಬೋದಾ ಅನ್ನೋದು ಕೂಡ ಇದೆ. ಈ ಹಿಂದೆನೂ ಕೂಡ ಹಲವು ಟೆಸ್ಟ್ ಸೀರೀಸ್ಗಳಲ್ಲೂ ಕೂಡ ಆಯ್ಕೆ ಮಾಡ್ಕೋತಾರೆ. ಆದರೆ ಬೆಂಚ್ ಮಾರ್ಕ್ ಆಗಿ ಅವರು ಕೂಲ್ ಡ್ರಿಂಕ್ಸ್ಗಳನ್ನು ಕೊಡುವಂಥ ಆಟಗಾರ ಆಗಿ ಮಾತ್ರ ಉಳ್ಕೊಂಡಿದ್ದಾರೆ. ಸೊ ಆ ರೀತಿಯೇ ಈ ಟೆಸ್ಟ್ ಸೀರೀಸಲ್ಲೂ ಕೂಡ ಆಗುವಂಥ ಚಾನ್ಸಸ್ ಹೆಚ್ಚಾಗಿದೆ. ಸಾಯಿ ಸುದರ್ಶನ್ಗೆ ಅವಕಾಶ ಸಿಗುತ್ತೆ 5ನೇ ಟೆಸ್ಟ್ ಮ್ಯಾಚಲ್ಲೂ ಕೂಡ. ಒಂದು ವೇಳೆ ಏನಾದರೂ ಅವಕಾಶ ಇದ್ದರೆ ಸಿಕ್ಕರೆ ಅದು ನಿಜವಾಗ್ಲೂ ಕೂಡ ಅದು ಆಶ್ಚರ್ಯ ಆಗುತ್ತೆ.
ಅದು ಅವರಿಗೆ ಮರುಜೀವ ಆಗುತ್ತೆ. ಕರುಣ್ ನಾಯರ್ ಈ ಹಿಂದೆನೂ ಕೂಡ ನಾನು ಈ ಮಾತನ್ನು ಹೇಳಿದ್ದೆ. ಇಲ್ಲದೇ ಇದ್ದರೆ ಅವರ ಟೆಸ್ಟ್ ಕರಿಯರ್, ಅದರಲ್ಲೂ ಕೂಡ ಈ ಟೆಸ್ಟ್ ಕ್ರಿಕೆಟ್ ಮ್ಯಾಚ್ನ ಕರಿಯರ್ ಏನಿದೆ ಮುಗ್ದೇ ಹೋಯಿತು. ಡಿಯರ್ ಗಾಡ್, ಡಿಯರ್ ಕ್ರಿಕೆಟ್, ಗಿವ್ ಮಿ ಒನ್ ಚಾನ್ಸ್ ಅಂತೇನು ಮಾಡಿದಂಥ ಆ ಟ್ವೀಟ್ ಏನಿತ್ತು ಅದು ಅತಿ ಹೆಚ್ಚು ಸೌಂಡ್ ಮಾಡಿತ್ತು. ಯಾಕಂದರೆ ಅಷ್ಟು ಅದ್ಭುತವಾದಂಥ ಆಟವನ್ನು ಆಡಿದರು ರಣಜಿ ಟ್ರೋಫಿಯಲ್ಲಿ, ನಿಮಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ. ಆದರೆ ಏನಾಯಿತು, ಸಿಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಲಿಲ್ಲ. ಅದು ನಿಜವಾಗ್ಲೂ ಕೂಡ ಕರುಣ್ ನಾಯರ್ನ ಅಷ್ಟು ಎಫರ್ಟ್ ಏನಿದೆ ಅದು 6 ಇನ್ನಿಂಗ್ಸ್ಗಳಲ್ಲೇ ಜಡ್ಜ್ ಮಾಡುವಂಥ ಪರಿಸ್ಥಿತಿಗೆ, ಅನಿವಾರ್ಯತೆಗೆ ತಂದಿಟ್ಟಿದೆ. ಇದಕ್ಕೆ KL ರಾಹುಲ್ ಕೂಡ ತುಂಬ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಇಬ್ಬರು ಕೂಡ ಕ್ಲಾಸ್ಮೇಟ್, ಇಬ್ಬರು ಕೂಡ ಜೊತೆಗೆ ರಣಜಿಯಿಂದನೂ ಕೂಡ ಆಟ ಆಡಿದಂಥ ಬ್ಯಾಟ್ಸ್ಮನ್ಗಳು ಇಬ್ಬರು. ನಿಜವಾಗ್ಲೂ ಕರುಣ್ ನಾಯರ್ ಹಾಗೆ ಚೆನ್ನಾಗಿ ಆಡಿ ಕಂಟಿನ್ಯೂ ಫಾರ್ಮ್ ಇದ್ದಿದ್ರೆ ಸೊ KL ರಾಹುಲ್ ಜೊತೆಗೆ ಕೂಡ ಆಡ್ಬೋದಾಗಿತ್ತು. ಬಟ್ KL ರಾಹುಲ್ ಅದ್ಭುತವಾಗಿ ನಿಮಗೆ ಒಬ್ಬ ಓಪನರ್ ಬ್ಯಾಟ್ಸ್ಮನ್ ಆಗಿ 500+ ರನ್ನನ್ನು ಗಳಿಸೋದು ಅಷ್ಟು ಸುಲಭದ ಮಾತಲ್ಲ. ಸೊ 90ಸಲ್ಲಿ 2 ಸರಿ ಔಟ್ ಆಗಿದ್ದಾರೆ, 1 ಸೆಂಚುರಿಯನ್ನು ಬಾರಿಸಿದ್ದಾರೆ, ಒಂದು 2-3 50ಸನ್ನು ಬಾರಿಸಿದ್ದಾರೆ. ಸೊ KL ರಾಹುಲ್ ನೋ ಡೌಟ್ ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್ ಅಂತಲ್ಲ, ಅವರ ಕ್ಲಾಸ್ ಮತ್ತು ಅವರ ಸ್ಟೈಲ್ ಏನಿದೆ, ಬ್ಯಾಟಿಂಗ್ನ ಸ್ಟೈಲ್ ನಿಜವಾಗ್ಲೂ ಕೂಡ ಅದೊಂದು ರೀತಿ ನೆಟ್ ಪ್ರಾಕ್ಟೀಸ್ಗಳಲ್ಲಿ ನೀವು ನೋಡ್ತಾ ಹೋಗ್ಬೋದು. ನೀವು ಅವರು ಹೇಗೆ ಆಡ್ತಾರಲ್ಲ ಅದೇ ಡಿಫೆನ್ಸ್ ನಿಜವಾಗ್ಲೂ ಕೂಡ ಫಿದಾ ಆಗಿದ್ದಾರೆ. ನಿಮಗೆ ಎಲ್ಲದರ ಮಿಕ್ಸ್ ಅನ್ನೋ ರೀತಿಯಾಗಿ ಕಂಡುಬರ್ತಾರೆ. ಸೊ ಅವ್ರಿಗೇನು ತೊಂದರೆ ಏನಿಲ್ಲ, KL ರಾಹುಲ್ ಕಂಟಿನ್ಯೂ ಆಗಿ ಆಡ್ತಾರೆ. ಇಲ್ಲಿ ಕರುಣ್ ನಾಯರ್ ಕ್ರಿಕೆಟ್ ಕರಿಯರೇ ಆಲ್ಮೋಸ್ಟ್ ಬರೀ ಟೆಸ್ಟ್ ಮ್ಯಾಚ್ ಅಂತಲ್ಲ, ನೀವು ODI ಮ್ಯಾಚಲ್ಲಿ ಅವರಿಗೆ ಅವಕಾಶ ಕೊಡ್ತಾರಾ? ಖಂಡಿತವಾಗಿ ಕೂಡ ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದರೆ ಅಸಾಧ್ಯ ಇದೆ. ಯಾಕಂದರೆ ನಿಮಗೆ ಶ್ರೇಯಸ್ ಅಯ್ಯರಿಂದ ಹಿಡಿದು ತುಂಬ ಕಾಂಪಿಟೇಷನ್ ಇದೆ, ಯಂಗ್ಸ್ಟರ್ಸ್ಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೋಗಲಿ T20ಯಲ್ಲಿ ಏನಾದರೂ ಅವಕಾಶ ಸಿಗುತ್ತೆ ಅಂದರೆ T20ಯಲ್ಲಿ ತುಂಬ ಯಂಗ್ಸ್ಟರ್ಸ್ ಬ್ಯಾಟ್ಸ್ಮನ್ಗಳಿರೋದು. ಅಭಿಷೇಕ್ ಶರ್ಮಾದಿಂದ ಹಿಡಿದು ನಿಮಗೆ ಸಂಜು ಸ್ಯಾಮ್ಸನ್ಗೂ ಕೂಡ ಸಾಕಷ್ಟು ಅವಕಾಶಗಳನ್ನು ಕೊಟ್ಟು ಈಗ ಅವರು ಒಳ್ಳೆ ಪರ್ಫಾರ್ಮೆನ್ಸಲ್ಲಿದ್ದಾರೆ. ಸೊ ಈ ರೀತಿಯಾಗಿ ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲೂ ಕೂಡ ತಂಡದ ಸದಸ್ಯರೇನಿದ್ದಾರೆ ಕಾಂಪಿಟೇಷನ್ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಈ ಕಾಂಪಿಟೇಷನ್ನಲ್ಲಿ ಕರುಣ್ ನಾಯರ್ಗೆ ಇದ್ದಂಥದ್ದು ಟೆಸ್ಟ್ ಮ್ಯಾಚಲ್ಲಿ ಒಳ್ಳೆ ಸ್ಲಾಟ್ ಇತ್ತು, ಆ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡಿಲ್ಲ. ಮುಂದಿನ ಟೆಸ್ಟ್ ಸೀರೀಸಲ್ಲಿ ಏನಾದರೂ ಅವಕಾಶ ಕೊಟ್ಟರೆ ಅದು ನಿಜವಾಗ್ಲೂ ಕೂಡ ಅದೃಷ್ಟ ಅಂತಲೇ ಹೇಳ್ಬೋದಾಗಿದೆ. ಆ ಸಂದರ್ಭದಲ್ಲಿ ಏನಾದರೂ ಆಡಿದರೆ ಒಂದಷ್ಟು ವರ್ಕ್ ಆಗ್ಬೋದು, ಇಲ್ಲದೇ ಇದ್ದರೆ ಇಲ್ಲ. ಸದ್ಯದ ಪರಿಸ್ಥಿತಿ ನೋಡ್ತಾ ಹೋದರೆ ನಾನು ಕನ್ನಡಿಗನಾಗಿ ತುಂಬ ಬೇಸರ ವ್ಯಕ್ತಪಡಿಸ್ತಾ ಇದ್ದೀನಿ. ಕರುಣ್ ನಾಯರ್ ನಿಜವಾಗ್ಲೂ ಕೂಡ ಫ್ಯಾಬ್ಯುಲಸ್ ಬ್ಯಾಟ್ಸ್ಮನ್, ಬಟ್ ಪರಿಸ್ಥಿತಿ ಅವ್ರ ಬ್ಯಾಡ್ ಲಕ್ ನಿಜವಾಗ್ಲೂ ಕೂಡ ಕಾಡ್ತಾ ಇದೆ. ಮತ್ತೊಂದು ಅವಕಾಶ ಸಿಗುವಂಥ ಚಾನ್ಸಸ್ ಕಡಿಮೆ. ಅವರ ಕ್ರಿಕೆಟ್ ಕರಿಯರೇ ಆಲ್ಮೋಸ್ಟ್ ಅಂತಾರಾಷ್ಟ್ರೀಯ ಮತ್ತು ಕ್ರಿಕೆಟ್ಗೆ ಪಾದಾರ್ಪಣೆ ಆಗೋದು ಅಷ್ಟು ಸುಲಭದ ಮಾತಾಗಲ್ಲ. ಮತ್ತು ಅವರು ಕರ್ನಾಟಕದ ಪರ ರಣಜಿಯಲ್ಲಿ ಆಡ್ತೀನಿ ಅಂತ ಹೇಳಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಮೋಸ್ಟ್ಲಿ ಮತ್ತೆ ಆ ಕಾರ್ಯವನ್ನು ಮಾಡ್ಬೋದಾಗಿದೆ. ಇನ್ನು ಟೀಮ್ 11 ತಂಡದ ಸದಸ್ಯರು ಯಾರು ಇರ್ಬೋದು ಅನ್ನೋದು ನೋಡೋದಾದರೆ ಓಪನರ್ಸ್ ಇಬ್ಬರು ಕೂಡ KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಇಬ್ಬರು ಕೂಡ ಕಂಟಿನ್ಯೂ ಆಗ್ತಾರೆ. ಫಸ್ಟ್ ಡೌನಲ್ಲಿ ಸಾಯಿ ಸುದರ್ಶನ್ ಅವ್ರಿಗೆ ಚಾನ್ಸಸ್ ಸಿಗುವಂಥ ಚಾನ್ಸಸ್ ಇದೆ, ಅಭಿಮನ್ಯುಗೆ ಸಿಗುವಂಥ ಚಾನ್ಸಸ್ ಇಲ್ಲ. ಮುಂದಿನ ಟೆಸ್ಟ್ ಸೀರೀಸ್ ನೋಡೋಣ ಅಂಥೇಳಿ ಡಿಸೈಡ್ ಮಾಡಿರುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಆ ನಂತರ ನಿಮಗೆ ಶುಭ್ಮನ್ ಗಿಲ್, ಆ ನಂತರ ರಿಷಬ್ ಪಂತ್ ಈ ಮ್ಯಾಚಲ್ಲಿ ಆಡೋದಿಲ್ಲ. ಯಾಕಂದರೆ ಅವರು 4ನೇ ಟೆಸ್ಟ್ ಮ್ಯಾಚಲ್ಲಿ 2ನೇ ಇನ್ನಿಂಗ್ಸ್ಗಳು ಕೂಡ ಆಡಲಿಲ್ಲ. ಮೊದಲನೇ ಇನ್ನಿಂಗ್ಸಲ್ಲಿ ಏನಾಯಿತು, ಅವ್ರಿಗೆ ಗಾಯ ಆಗಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಅವರ ಪ್ಲೇಸ್ಗೆ ಧ್ರುವ್ ಜುರೇಲ್ ಈಗಾಗಲೇ ಕೀಪಿಂಗ್ ಮಾಡ್ತಾಯಿದ್ರು. ಸೊ ಅವರು ಒಂದು ಟೆಸ್ಟ್ ಮ್ಯಾಚ್ ಆಡೋದು ಬಹುತೇಕ ಕನ್ಫರ್ಮ್ ಆಗಿದೆ. ಇನ್ನು ತಮಿಳ್ನಾಡಿನಿಂದ ಬಂದಂಥ ವಿಕೆಟ್ ಕೀಪರ್ ಏನಿದ್ದಾರೆ ಅವರನ್ನು ಆಡಿಸ್ತಾರ ಅಂದರೆ ಬಹುತೇಕ ಆಡಿಸುವಂಥ ಅವಕಾಶಗಳು ಇಲ್ಲ. ಧ್ರುವ್ ಜುರೇಲ್ಗೆ ಅವಕಾಶ ಸಿಗುತ್ತೆ. ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಇವನ್ T20 ಮತ್ತು ಟೆಸ್ಟ್ ಮ್ಯಾಚ್ಗಳು ಕೂಡ ಈ ಹಿಂದೆ ನಿಮಗೆ ಆಸ್ಟ್ರೇಲಿಯಾದ ಟೂರಲ್ಲೂ ಕೂಡ ಧ್ರುವ್ ಜುರೇಲ್ ಆಟ ಆಡಿರೋದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇನ್ನು ಅದಾದಮೇಲೆ ಬಾಲಿಂಗ್ ವಿಚಾರದಲ್ಲಿ ಬೂಮ್ರಾಗೆ 5ನೇ ಟೆಸ್ಟ್ ಮ್ಯಾಚ್ ಆಡಿಸ್ಬೇಕಾ ಇಲ್ಲ ಅನ್ನೋದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತದೆ. ಯಾಕಂದರೆ ಅವ್ರು ರೆಸ್ಟ್ ಬೇಕಾಗಿದೆ ಇಮಿಡಿಯೇಟಾಗಿ, 4ನೇ ದಿನಕ್ಕೆ ವಾಪಸ್ ಇನ್ನೊಂದು ಟೆಸ್ಟ್ ಬರ್ತಿರೋದ್ರಿಂದ. ಸೊ ಇಲ್ಲಿ ನಿಮಗೆ ಬೂಮ್ರಾಗೆ ಅವಕಾಶ ಕೊಡ್ತಾರಾ ಇಲ್ಲ ಅನ್ನೋದು ಇದು ಕ್ಯಾಪ್ಟನ್ ಮೇಲೆ ಮತ್ತು ಕೋಚ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ಡೂ ಆರ್ ಡೈ ಮ್ಯಾಚ್ ಆಗಿದೆ. ನಿಮಗೆ ಈ ಸೀರೀಸ್ನ ನೀವು ಈಕ್ವಲ್ ಮಾಡ್ಕೋಬೇಕು ಅಂದರೆ ನಿಮಗೆ ಟ್ರಂಪ್ ಬಾಲರ್ ರೀತಿಯಾಗಿರುವಂಥವ್ರು ಯಾರು ಅಂದರೆ ಜಸ್ಪ್ರೀತ್ ಬುಮ್ರಾ. ಸೊ ಅವ್ರನ್ನ ಇದ್ರೇ ಒಳ್ಳೆಯದು. ಸೊ ಮ್ಯಾಕ್ಸಿಮಮ್ ಆಡಿಸುವಂಥ ಪ್ರಯತ್ನ ಪಡ್ತಾರೆ. ಇಲ್ಲ ರೆಸ್ಟ್ ಕೊಡಬೇಕು ಅನ್ನೋದಿದ್ದರೆ ಕೊಡುವಂಥ ಚಾನ್ಸಸ್ ಹೆಚ್ಚಿದೆ. ಸೊ ಇನ್ನು
ಬೇರೆ ಯಾರು ಅಂತಂದರೆ ಆಕಾಶ್ ದೀಪ್ ಮತ್ತು ಅವರು ಆ್ಯಡ್ ಆಗ್ತಾರೆ. ಸೊ 4ನೇ ಟೆಸ್ಟ್ ಮ್ಯಾಚಲ್ಲಿ ಇದ್ದಿದ್ದಿಲ್ಲ. ಸೊ ಅವ್ರ ಗಾಯದಿಂದ ಅವರು ಔಟ್ ಆಗಿದ್ದರು. ಸೊ 5ನೇ ಟೆಸ್ಟ್ ಮ್ಯಾಚಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ. ಹಾಗಾದರೆ ಇಲ್ಲಿ ಅನ್ಶುಲ್ ಕಾಂಬೋಜ್ ಬದಲಾಗಿ, ಯಾಕಂದರೆ ಅನ್ಶುಲ್ ಕಾಂಬೋಜ್ನ 4ನೇ ಟೆಸ್ಟ್ ಮ್ಯಾಚಲ್ಲಿ ಆಡಿಸಿದ್ರು, ಕನ್ಸಿಸ್ಟೆನ್ಸಿ ಇದೆ, ಲೈನ್ ಆ್ಯಂಡ್ ಲೆಂತ್ ಇದೆ. ಆದರೆ ಅವರ ಫೇಸ್ ಬಾಲಿಂಗ್ ಬಗ್ಗೆ ಅಂದರೆ ಸ್ಪೀಡ್ ಬಗ್ಗೆ ಈಗ ಹೆಚ್ಚು ಚರ್ಚೆ ಆಗ್ತಾ ಇದೆ. ಈ ರೀತಿಯಾಗಿ ನೀವು ಎಂಥ ಕನ್ಸಿಸ್ಟೆನ್ಸಿ ಇದ್ದರೂ ಕೂಡ, ಲೈನ್ ಆ್ಯಂಡ್ ಲೆಂತ್ ಇದ್ರೂ ಕೂಡ ನೀವು ಸ್ಪೀಡಾಗಿ ಬಾಲ್ ಮಾಡದೇ ಇದ್ದರೆ, ಕನಿಷ್ಠ 135 ಮೇಲೆ ನೀವು ಮಾಡದೇ ಇದ್ದರೆ, ಸೊ ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳಿಗೆ ಟೈಮ್ ಸಿಗುತ್ತೆ, ಈಸಿಯಾಗಿ ರನ್ನನ್ನು ಗಳಿಸ್ತಾರೆ ಅಂತೇಳಿ ಅದು 4th ಟೆಸ್ಟ್ ಮ್ಯಾಚಲ್ಲಿ ಅದು ಸಾಬೀತು ಕೂಡ ಆಗಿದೆ. 5th ಟೆಸ್ಟ್ ಮ್ಯಾಚಲ್ಲಿ ಅನ್ಶುಲ್ ಕಾಂಬೋಜ್ಗೆ ಅವಕಾಶ ಕೊಡುವಂಥ ಚಾನ್ಸಸ್ ಇಲ್ಲ. ಅವರ ಬದಲಾಗಿ ಇಬ್ಬರು ಬಾಲರ್ಗಳು ಯಾರನ್ನು ತೆಗೆದುಕೊಳ್ಬೋದು ಅಂತ ನೋಡೋದಾದರೆ, ಒಬ್ಬ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಕೊಡಬೇಕಾ ಅಥವಾ ಹರ್ಷದೀಪ್ ಸಿಂಗ್, ನಿಮಗೆ T20ಯ ಟ್ರಂಪ್ ಬಾಲರ್, ಆ ಮನುಷ್ಯನನ್ನು ಇದುವರೆಗೂ ಕೂಡ ಆಡಿಸಿಲ್ಲ. ಯಾಕೆ ಆಡಿಸಿಲ್ಲ? ಅದರಲ್ಲೂ ಕೂಡ ಲೆಫ್ಟ್ ಸೀಮ್ ಬಾಲರ್ ಅವರು. ಸೊ ಅವ್ರನ್ನ ಯಾಕೆ ಆಡಿಸಿಲ್ಲ ಅನ್ನೋದ್ರ ಬಗ್ಗೆ ಕ್ರಿಕೆಟ್ ತಜ್ಞರೆಲ್ಲರೂ ಕೂಡ ಪ್ರಶ್ನೆನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಅವಕಾಶ ಸಿಗಬೇಕಿತ್ತು. ಇನ್ಫ್ಯಾಕ್ಟ್ ಆಕಾಶ್ ದೀಪ್ಗೂ ಮುಂಚಿತವಾಗಿ ನಿಮಗೆ ಹರ್ಷದೀಪ್ ಸಿಂಗ್ಗೆ ಕೊಡ್ತಾರೆ ಅಂತೇಳಿ, ಇದುವರೆಗೂ ಟೆಸ್ಟ್ ಕ್ಯಾಪನ್ನು ಧರಿಸಿಲ್ಲ. ಸೊ ಆ ಕಾರಣಕ್ಕಾಗಿ ಎಕ್ಸ್ಪೀರಿಯನ್ಸ್ ಇರೋರನ್ನ ಬಳಸಬೇಕು ಅನ್ನೋ ಕಾರಣಕ್ಕಾಗಿ ಆಕಾಶ್ ದೀಪ್ಗೆ 3ನೇ ಟೆಸ್ಟಲ್ಲಿ ಅವರಿಗೆ ಅವಕಾಶ ಸಿಕ್ತು. ಸೊ ಈ ಹಿನ್ನೆಲೆಯಲ್ಲಿ ಹರ್ಷದೀಪ್ ಸಿಂಗ್ ಸಿಕ್ಕಿಲ್ಲ ಅಂಥೇಳಿ. ಬಟ್ 5ನೇ ಟೆಸ್ಟ್ ಮ್ಯಾಚಲ್ಲಿ ನನ್ನ ಪ್ರಕಾರ ಹರ್ಷದೀಪ್ ಸಿಂಗ್ಗೆ ಅವಕಾಶ ಸಿಗಬೇಕು. ಅಥವಾ ಪ್ರಸಿದ್ಧ ಕೃಷ್ಣ ಕೊಡ್ತಾರೆ ಅನ್ನೋದಾದರೆ, 2 ಮ್ಯಾಚಲ್ಲಿ ಪ್ರಸಿದ್ಧ ಕೃಷ್ಣ ತುಂಬ ದುಬಾರಿ ಆಗಿದ್ದಾರೆ. ಹೌದು, ಕೆಲವು ಇನ್ನಿಂಗ್ಸ್ಗಳಲ್ಲಿ ವಿಕೆಟನ್ನು ತೆಗೆದಿರ್ಬೋದು. ಆದರೆ ತುಂಬ ಅವರ ಲೈನ್ ಆ್ಯಂಡ್ ಲೆಂತನ್ನು ನೋಡ್ತಾ ಹೋದರೆ T20ಯಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್. ಬಟ್ ಟೆಸ್ಟ್ ಮ್ಯಾಚಲ್ಲಿ ನೋಡ್ತಾ ಹೋದರೆ ಅದರಲ್ಲೂ ಕೂಡ ಓವರ್ಸೀಸ್ನ ಬಾಲಿಂಗ್ ಪಿಚ್ಗಳಲ್ಲಿ, ನೀವು ಬೌನ್ಸಿ ಟ್ರ್ಯಾಕ್ಗಳಲ್ಲೂ ಕೂಡ ನಿಮಗೆ ಉತ್ತಮವಾದಂಥ ಬಾಲಿಂಗನ್ನು ಮಾಡಲಿಲ್ಲ, ಅತಿ ಹೆಚ್ಚು ರನ್ನ ಓಡಿಸ್ಕೊಳ್ತಾರೆ ಅನ್ನೋದಾದರೆ, ಸೊ ಎಂಥ ಬಾಲರ್ ಅಂತಲೂ ಕೂಡ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಅವ್ರಿಗೆ ಅವಕಾಶ ಸಿಗಬೇಕು ಅಂಥೇಳಿ ಕನ್ನಡಿಗರು ಕೇಳ್ತಾ ಇರ್ಬೋದು. ಬಟ್ 5th ಟೆಸ್ಟ್ ಮ್ಯಾಚಲ್ಲಿ ಯಾರು ಟೀಮ್ 11 ಇರಬೇಕು ಅನ್ನೋದನ್ನು ಕೋಚ್ ಮತ್ತು ಕ್ಯಾಪ್ಟನ್ ಡಿಸೈಡ್ ಮಾಡ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಸಿದ್ಧ ಕೃಷ್ಣ ಅವ್ರಿಗೆ ಸಿಗುತ್ತಾ ಅಥವಾ ಹರ್ಷದೀಪ್ ಸಿಂಗ್ ಅವರಿಗೆ ಸಿಗುತ್ತಾ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಚರ್ಚೆ ಇರೋದು. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ನಿಮ್ಗೆ ಹರ್ಷದೀಪ್ ಸಿಂಗ್ಗೆ ಅವಕಾಶವನ್ನು ಕೊಡಬೇಕು. 5th ಟೆಸ್ಟ್ ಮ್ಯಾಚ್ ಲೆಫ್ಟ್ ಸೀಮರ್ ಆಗಿರೋದ್ರಿಂದ, ಅದರಲ್ಲೂ ಕೂಡ T20 ಮತ್ತು ODIಯಲ್ಲಿ ಎಕ್ಸ್ಪರ್ಟ್ ಬಾಲರ್ ಆಗಿದ್ದಾರೆ, ಅತಿ ಹೆಚ್ಚು ವಿಕೆಟನ್ನು ಗಳಿಸಿದ್ದಾರೆ. ಸೊ ವಿಕೆಟ್ ನಿಮಗೆ ಎಷ್ಟೆಷ್ಟು ವಿಕೆಟನ್ನು ತೆಗಿತಾರೋ ಅದು ಮ್ಯಾಚ್ ಈಸಿಯಾಗಿ ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಹರ್ಷದೀಪ್ ಸಿಂಗ್ಗೆ ಅವಕಾಶ ಸಿಗಬೇಕು. ಸೊ ಬುಮ್ರಾ, ಸಿರಾಜ್ಗೂ ಕೂಡ ಸತತ 4 ಮ್ಯಾಚ್ ಕಂಟಿನ್ಯೂಸ್ ಆಗಿ ಆಡಿದ್ದಾರೆ. ಸೊ ಅವ್ರಿಗೆ ರೆಸ್ಟ್ ಕೊಡಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಕೆಲವು ಕ್ರಿಕೆಟ್ ತಜ್ಞರು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಕೆಲ ಮ್ಯಾಚ್ಗಳಲ್ಲಿ ಅಂಥ ಸಕ್ಸಸ್ಸನ್ನು ಕಂಡಿಲ್ಲ. ಆದರೆ ನಿಮಗೆ ಸಿರಾಜ್ ಇಲ್ಲದೆ ಇರುವಂಥ ಕ್ರಿಕೆಟ್ ತಂಡನೂ ಕೂಡ ಊಹೆ ಮಾಡೋಕ್ಕೂ ಆಗೋದಿಲ್ಲ ಅಂತಲೂ ಕೂಡ ಕೆಲವರು ಕಾಮೆಂಟ್ ಮಾಡ್ತಾ ಇದ್ರು. ನಿಮಗೆ ಒಂದು ವಿರಾಟ್ ಕೊಹ್ಲಿ ಇರಬೇಕು, ವಿರಾಟ್ ಕೊಹ್ಲಿ ಅಂತೂ ಸದ್ಯಕ್ಕಿಲ್ಲ. ಸೊ ಸಿರಾಜ್ ಆದರೂ ಇದ್ದರೆ, ಸೊ ಆ ಕ್ರಿಕೆಟ್ ಅಟ್ಮಾಸ್ಫಿಯರ್ ಏನಿದೆ, ಆ ಗ್ರೌಂಡ್ನ ಅಟ್ಮಾಸ್ಫಿಯರ್ ಏನಿದೆ, ಒಂದಷ್ಟು ಜೋಶಲ್ಲಿ ಇರುತ್ತೆ ಅಂತೇಳಿ. ಬಟ್ ಆದರೆ ನಿಮಗೆ ಬೌಲಿಂಗ್ ಅದ್ಭುತವಾದಂಥ ಪ್ರದರ್ಶನ ಮಾಡಲೇಬೇಕಾಗತ್ತೆ, ವಿಕೆಟನ್ನು ತೆಗೆದುಕೊಳ್ಬೇಕಾಗತ್ತೆ, ಕಡಿಮೆ ರನ್ನನ್ನು ಓಡಿಸ್ಕೊಳ್ಬೇಕಾಗತ್ತೆ. ಈ ಎಲ್ಲವನ್ನೂ ಕೂಡ ಪರಿಗಣಿಸಿ ಸಿರಾಜ್ ಅವ್ರಿಗೆ, ಯಾಕಂದರೆ ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಆಡಿರೋದ್ರಿಂದ ಅವರಿಗೆ ಅವಕಾಶ ಕೊಡಬೇಕಾ ಅಥವಾ ರೆಸ್ಟ್ ಕೊಡಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಇದೆ. ಆ ರೀತಿ ಒಂದು ವೇಳೆ ಏನಾದರೂ ಇದ್ದರೆ ಹರ್ಷದೀಪ್ ಸಿಂಗನ್ನು ಆ್ಯಡ್ ಮಾಡ್ಕೋಬೋದು. ನಿಮಗೆ ಬೂಮ್ರಾ ಇಲ್ಲದೆ ಇದ್ದರೆ ಸಿರಾಜ್ ಲೀಡ್ ಬೌಲರ್ ಆಗ್ತಾರೆ, ಹರ್ಷದೀಪ್ ಸಿಂಗ್ಗೂ ಅವಕಾಶ ಕೊಡಬೇಕು. ಸೊ 3ನೇ ಸೀಮರಾಗಿ ನಿಮ್ಗೆ 2ನೇ ಸೀಮರಾಗಿ ಆಕಾಶ್ ದೀಪ್ ಕೂಡ ಇರ್ತಾರೆ. ಸೊ 3 ಬಾಲಿಂಗ್ ಫೇಸರ್ಸ್ ಆದರೆ ಇಬ್ಬರು ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ ಇಬ್ಬರು ಕೂಡ ಕಂಟಿನ್ಯೂ ಆಡಲಿದ್ದಾರೆ. ಯಾಕಂದರೆ ವಾಷಿಂಗ್ಟನ್ ಸುಂದರ್ ಡೆಬ್ಯೂಟ್ 4 ಟೆಸ್ಟ್ ಮ್ಯಾಚಲ್ಲಿ 100 ಸೆಂಚುರಿ ಬಾರಿಸಿರೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ರವೀಂದ್ರ ಜಡೇಜನೂ ಕೂಡ ಕನ್ಸಿಸ್ಟೆಂಟಾಗಿ ಆಡ್ತಾ ಇದ್ದಾರೆ. ಇಬ್ಬರನ್ನೂ ಕೂಡ ಹೊರಗಡೆ ತೆಗಲಿಕ್ಕೆ ಆಗೋದಿಲ್ಲ. ಸೊ ಕುಲ್ದೀಪ್ ಯಾದವ್ ಬರೀ ಟೂರ್ ಮಾಡಲಿಕ್ಕೆ ಬಂದ್ರಾ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಇದೆ. ಅದ್ಭುತವಾದಂಥ ಬಾಲರ್ನ ಇಟ್ಕೊಂಡು ಚಾಂಪಿಯನ್ಸ್ ಟ್ರೋಫಿಯಲ್ಲಿ ದಿ ಬೆಸ್ಟ್ ಬಾಲರ್ ಆಗಿದ್ದಂಥ ಕುಲ್ದೀಪ್ ಯಾದವ್ನ ನಿಮ್ಗೆ ಇಂಗ್ಲೆಂಡ್ ಸೀರೀಸಲ್ಲಿ ಅವ್ರನ್ನ ಆಡಿಸದೇ ಇರುವಂಥ ಸಿನಾರಿಯೋಗೆ ತಂದು ಬಿಟ್ಟಿದೆಯಾ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇದೆ. ಫಿಫ್ತ್ ಟೆಸ್ಟ್ ಮ್ಯಾಚಲ್ಲೂ ಕೂಡ ಅವರಿಗೆ ಅವಕಾಶ ಸಿಗೋದಿಲ್ಲ. ಯಾಕಂದರೆ ವಾಷಿಂಗ್ಟನ್ ಸುಂದರ್, ಯಾಕಂದರೆ ಬ್ಯಾಟ್ಸ್ಮನ್ ಆಲ್ರೌಂಡರನ್ನೇ ಹೆಚ್ಚು ನೋಡ್ತಾ ಇದ್ದಾರೆ. ಕುಲ್ದೀಪ್ ಕಂಪೇರ್ ಮಾಡಿದ್ರೆ ವಾಷಿಂಗ್ಟನ್ ಸುಂದರ್ ದಿ ಬೆಸ್ಟ್ ಅನ್ನೋದು ಈಗ ಬ್ಯಾಟಿಂಗ್ ವಿಚಾರವಾಗಿ ಹೇಳ್ತಾ ಇರೋದು. ಬ್ಯಾಟಿಂಗ್ ವಿಚಾರವಾಗಿ ಅದು
ಓಕೆ ಆಗಿದೆ ಮತ್ತು ವಾಷಿಂಗ್ಟನ್ ಸುಂದರ್ ಈ ಕೆಲವು ಇನ್ನಿಂಗ್ಸ್ಗಳಲ್ಲಿ ವಿಕೆಟ್ಗಳನ್ನು ಕೂಡ ತೆಗೆದಿದ್ದಾರೆ. ಹಾಗಾಗಿ ಮ್ಯಾನೇಜಬಲ್ ರೀತಿಯಾಗಿ ನಮಗೆ ವಾಷಿನೇ ಮುಂದುವರಿಲಿ ಅನ್ನೋ ರೀತಿಯಾದಂಥ ಸಿಚುವೇಶನ್ ಇದೆ. ಇದು ಪ್ರಾಬಬಲಿ ಟೀಮ್ 11 ಆಗುವಂಥ ಚಾನ್ಸಸ್ ಇದೆ. ಫೇಸರ್ಸಲ್ಲಿ ಯಾರನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾಳೆ ಗೊತ್ತಾಗುತ್ತೆ, ಅಂದರೆ ಕ್ರಿಕೆಟ್ ನಡೆಯುವಂಥ ದಿನ ಅದು ಗೊತ್ತಾಗುತ್ತೆ. ಸೊ ಇದು ಆಗಿತ್ತು ಕ್ರಿಕೆಟ್ ಕುರಿತಾದಂಥ ಮಾಹಿತಿ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18.